ಹಲೋ ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶೋಭಾ ವೆಂಕಟ್ ವ್ಲಾಗ್ಸ್ ಕನ್ನಡ. ಭಾನುವಾರದ ಮಿನಿ ವ್ಲಾಗ್ಸ್ ಆಗಿದೆ ಇದು. ಆ್ಯಕ್ಚುಲಿ ನಾವು ಇವತ್ತು ಸಂಜೆನೇ ಸ್ವಲ್ಪ ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಕನಕಪುರ ಮರಿಗೌಡನದೊಡ್ಡಿಗೆ ನಮ್ಮ ಅತ್ತೆ ಮಾವ ನೋಡಿ ಸ್ವಲ್ಪ ಒಂದೂವರೆ ತಿಂಗಳಾಯಿತು. ಸೊ ಹಂಗಾಗಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಸ್ವಲ್ಪ ರೇಷನ್ ಬೇಕಾಗಿತ್ತು, ತೊಗೊಂಡು ಬರೋಣ ಅಂತ ಡಿಮಾರ್ಟ್ಗೆ ಹೋದೆ. ಬಟ್ ಅಲ್ಲೇನು ವೀಡಿಯೋ ಮಾಡಲಿಲ್ಲ. ಹಾಗೆ ರೇಷನ್ ತೊಗೊಂಡು ಬರೋಷ್ಟರಲ್ಲಿ ತುಂಬ ಕ್ರೌಡ್ ಇತ್ತು, ಸ್ಯಾಟರ್ಡೇ ಈವ್ನಿಂಗ್ ಅಲ್ವಾ. ಸೊ ಹಾಗಾಗಿ ತುಂಬ ಕತ್ಲೆನೇ ಆಗೋಯಿತು. ಒಂದು 7:30 8 o'clock ಆಗೋಯಿತು. ಹಾಗೆ ಬರ್ತಾ ಬರ್ತಾ ಫುಲ್ ಮೂನ್ ಕಾಣಿಸ್ತು. ಇಷ್ಟು ಚೆನ್ನಾಗಿದೆ ಅಂತಂದರೆ ಆಕಾಶ ಫುಲ್ಲು ಬ್ಲ್ಯಾಕು, ಮೂನ್ ಮಾತ್ರ ಫುಲ್ಲು ಆರೆಂಜ್, ಸ್ವಲ್ಪ ಬಿಗ್ಗು, ಫುಲ್ಲು ತುಂಬ ಚೆನ್ನಾಗಿತ್ತು, ಅಟ್ರಾಕ್ಟಿವ್ ಆಗಿತ್ತು. ಫುಲ್ ಕವರ್ ಮಾಡಲಿಕ್ಕಾಗಲಿಲ್ಲ, ಲೈಟಾಗಿ ಮಾಡಿದೆ. ಮತ್ತು ಹಾಗೆ ಒಂದು ಫೋಟೋ ಕೂಡ ತೊಗೊಂಡೆ. ಬನ್ನಿ ನಮ್ಮ ಹಳ್ಳಿ ಜೀವನ ಹೇಗಿರುತ್ತೆ ಅಲ್ಲಿ ನೋಡೋಣ. ಬೆಂಗಳೂರಲ್ಲಿ ಸ್ವಲ್ಪ ಸೆಕೆ ಅಂತ ಹೇಳಿದ್ರೆ ಹಳ್ಳಿ ಕಡೆ ತುಂಬಾ ಚಳಿ ಇರುತ್ತೆ. ಯಾಕೆ ಅಂದರೆ ಅಲ್ಲಿ ಕಾಲುವೆಗಳಿರುತ್ತೆ ಮತ್ತು ಗದ್ದೆಗಳೆಲ್ಲ ಇರುತ್ತಲ್ವ. ಸೊ ಹಂಗಾಗಿ ಸ್ವಲ್ಪ ಚಳಿ ಜಾಸ್ತಿ, ನೀರೆಲ್ಲ ಇರುತ್ತೆ. ನೋಡಿ, ಬೆಳಿಗ್ಗೆನೇ ಇದು ಎಲ್ಲ ಕೆಲಸನೂ ಆಗಿಬಿಟ್ಟಿರುತ್ತೆ ಆಲ್ಮೋಸ್ಟು. ಮನೆ ಕ್ಲೀನ್ ಮಾಡಿ ರಂಗೋಲಿ ಹಾಕಿ, ಇವರು ನಮ್ಮ ಅತ್ತೆ ಇದ್ಕದ ಬೇಳೆನೆಲ್ಲ ನಿದಕ್ತಾ ಇದ್ದಾರೆ. ಇವರು ನಮ್ಮ ಭಾವನ ಮಗಳು. ಮನೆ ಕೆಲಸಗಳೆಲ್ಲ ಫಿನಿಷ್ ಆಗೋಯ್ತು. ಆಲ್ಮೋಸ್ಟ್ 8:30 9 o'clock ಅಷ್ಟರಲ್ಲಿ ಎಲ್ಲ ಕೆಲಸ ಮುಗ್ದೋಗುತ್ತೆ. 6 ಗಂಟೆಗೆ ಎದ್ದು ಕಾಫಿ ಮಾಡಬೇಕಲ್ಲಿ. ಕಾಫಿ ಅಂತೂ 6 ಗಂಟೆ ಅಂತಂದ್ರೂ ಎದ್ದೇಳೋದು ಬೇಗನೆ ಇರುತ್ತೆ. ಬಟ್ ಆದರೂ ಚಳಿ ಅಂತ ಅಂದ್ಬಿಟ್ಟು ನಾವು ಎದ್ದಿದ್ದೆ ಲೇಟು. ಏನೂ ಡಿಸ್ಟರ್ಬ್ ಮಾಡಲಿಲ್ಲ. ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೋತಾ ಇದ್ರು, ನಮ್ಮ ಪಾಡಿಗೆ ನಾವು ಇದ್ವಿ. ಇವರು ನಮ್ಮ ಅಕ್ಕ ಕಮಲಕ್ಕ, ನಮ್ಮ ಯಜಮಾನ್ರು ಅವರ ಅಕ್ಕ. ನನ್ನ ತಮ್ಮ ಮಹೇಶ್ನ ತೋರಿಸ್ತೀನಿ ಬನ್ನಿ. ಮಹೇಶ್ ಇದ್ದಾರಲ್ಲ, ಅವರ ಅಮ್ಮ ಇವರು. ನೋಡಿ ನಮ್ಮ ಹಳ್ಳಿ ವೆದರ್ ಹೆಂಗಿರುತ್ತೆ. ಇದು ಒಂದು 8:30 ಮಾರ್ನಿಂಗ್ ಅಂತ ಅನಿಸುತ್ತೆ. ಆಗಲೇ ಎಳೆ ಬಿಸಿಲು ಕೂಡ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಸುತ್ತ ವಾತಾವರಣ. ಹಳ್ಳೀಲಿರೋಕ್ಕೆ ಅದಕ್ಕೆ ಇಷ್ಟ ಆಗುತ್ತೆ. ಚಳಿಗೆ ಎಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಬಿಟ್ಟಿದ್ದಾರೆ ಕೆಲವರು. ಫುಲ್ಲಲ್ಲೆಲ್ಲ ಹಸುಗಳೆಲ್ಲ ಕಟ್ ಹಾಕ್ತಾಯಿದ್ರು, ಎಲ್ಲ ಒಳಗಡೆ ಬಿಟ್ಟಿದ್ದಾರೆ ಅನಿಸುತ್ತೆ. ಇದು ನಮ್ಮ ಹಳ್ಳಿ ಜೀವನ ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನು ನಮ್ಮ ಭಾವನ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ. ಅಷ್ಟರಲ್ಲಿ ನಮ್ಮ ಶ್ರೀವಿನ್ ನೋಡಿ ಆಗಲೇ ನಮ್ಮ ತಮ್ಮ ಮಹೇಶ್ ಇವರು ಇಬ್ಬರು ಸ್ವಲ್ಪ ಔಟ್ಸೈಡ್ ಹೋಗಿ ಬರೋಣ ಅಂತ ಕರ್ಕೊಂಡು ಹೋಗಿದ್ರು. ಮನೆ ಒಳಗೆ ಹೋಗ್ತಿದ್ದೆ ನಾನು, ಮಾತಾಡ್ಸು ಬಾ ಅಂತಂದರೆ ಬರಲಿಲ್ಲ. ಹಾಗೆ ಡಿಮಾರ್ಟಿಂದ ದೋಸೆ ಹಿಟ್ಟು ತೊಗೊಂಡು ಬಂದಿದ್ವಿ. ಒಂದಲ್ಲ ಎರಡಲ್ಲ 3 ತವಾದೆಲ್ಲ ಹಾಕಿದ್ರೂ ಎದ್ದೇಳ್ತಾನೆ ಇಲ್ಲ, ಯಾಕೋ ಗೊತ್ತಿಲ್ಲ ದೋಸೆ ಹಿಟ್ಟು. ಫೈನಲಿ ಹೋಗಿಬಿಟ್ಬಿಟ್ಟು ಬೇರೆ ತಿಂಡಿ ಮಾಡ್ಕೊಂಡು ತಿಂದ್ಕೊಂಡು, ಸ್ವಲ್ಪ ಫಂಕ್ಷನ್ ಇತ್ತು ಮನೇಲಿ ಅಂತ ಹೇಳಿದ್ನಲ್ಲ, ಅದಕ್ಕೆಲ್ಲ ಅಡುಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ. ಆಲ್ಮೋಸ್ಟ್ ಮುಕ್ಕಾಲು ಭಾಗ ಎಲ್ಲ ರೆಡಿ ಆಗಿಬಿಟ್ಟು ಲಾಸ್ಟಲ್ಲಿ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. ನಾನು ಮರ್ತೋಗ್ಬಿಟ್ಟಿದ್ದೀನಿ. ನಾನು ಕೆಲಸದಲ್ಲಿ ಬ್ಯುಸಿಯಾಗಿಬಿಟ್ಟು ವೀಡಿಯೋ ಮಾಡೋದನ್ನೇ ಮರೆತು ಬಿಟ್ಟಿದ್ದೀನಿ. ಫಂಕ್ಷನ್ ಏನು, ಯಾಕೆ, ಯಾರಿಗೆ, ಏನು ಫಂಕ್ಷನ್ ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಹಾಕ್ತೀನಿ. ನಾನು ಹಾಕೋ ನೆಕ್ಸ್ಟ್ ವೀಡಿಯೋಸ್ಗಳೆಲ್ಲ ನಿಮಗೆ ಬರಬೇಕು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳು ನಿಮಗೆ ತಲುಪುತ್ತೆ, ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೋಡಿ, ಕೋಳಿ ಮರಿಗಳೆಲ್ಲ ಮಕ್ಕಳು ನಿಂತ್ಕೊಂಡು ನೋಡ್ತಾಯಿದ್ರು, ಮಮ್ಮಿ ಇರುವೆಗಳೆಲ್ಲ ತಿಂತಾಯಿದೆ ನೋಡಿ ಅಂತ ಅಂದ್ಬಿಟ್ಟು. ನೋಡಿ, ಮಕ್ಕಳುಗಳೆಲ್ಲ ಎಷ್ಟು ದೊಡ್ಡ ದೊಡ್ಡ ತಾಯಿ ಕೋಳಿನೇ ಇಟ್ಕೊಂಡಿದ್ದಾರೆ. ಆ ಮರಿಗಳೆಲ್ಲ ನಾವು ಮುಟ್ಟೋಕೋದ್ರೆ ಕಚ್ಚಗೆ ಬರುತ್ತೆ. ಬಟ್ ಸಾಕಿರ್ತಾರಲ್ವ ಅವರು, ಸೊ ಏನೂ ಮಾಡಿಲ್ಲ ಅವರಿಗೆ. ನಾನು ಪಕ್ಕದಲ್ಲಿ ಹೋದರೆ ನೋಡಿ, ನನ್ನ ಸೌಂಡ್ ಕೇಳಿ ಅದು ಸೌಂಡ್ ಆ ಥರ ಮಾಡ್ತಿರೋದು. ಮಕ್ಕಳು ಇಟ್ಕೋತಾರೆ, ಅದು ಮುಟ್ಟಿದ್ರೂ ಕೂಡ ತಾಯಿ ಮುಂದೆ ಏನೂ ಮಾಡಲ್ಲ. ಹೊರಗಡೆಯಿಂದ ಬಂದವ್ರಿಗೂ ಅಲ್ಲೇ ಸಾಕಿರೋರ್ಗು ಎಷ್ಟು ವ್ಯತ್ಯಾಸ ಇರುತ್ತೆ ಅಲ್ವಾ. ಹಳ್ಳಿ ಲೈಫ್ ಅಷ್ಟೇ, ನಮಗೆ ಭಯ ಆಗುತ್ತೆ ಮುಟ್ಟೋದಕ್ಕೆ. ಮಕ್ಕಳುಗಳು ಎಷ್ಟು ನೀಟಾಗಿ ಮುಟ್ತಿದ್ದಾರೆ ನೋಡಿ. ಅವ್ರ ಅಮ್ಮನ ಮುಂದೆನೇ ಇಟ್ಕೊಂಡು ಆಟ ಆಡಿಸ್ತಿದ್ದಾರೆ. ಚೆನ್ನಾಗಿತ್ತು. ನನಗೆ ನನ್ನ ಮಕ್ಕಳುಗಳೆಲ್ಲ ಫುಲ್ ಇವತ್ತೆಲ್ಲ ಕೋಳಿ ಮರಿಗಳ ಜೊತೆನೇ ಆಟಾಡಿದ್ದಾರೆ, ಹಸುಗಳ ಜೊತೆ, ಕರುಗಳ ಜೊತೆ. ಒಂದಕ್ಕಿಂತ ಒಂದು ಕ್ಯೂಟಾಗಿದೆ. ಇದೆಲ್ಲ ಎಳೆ ಮರಿಗಳು, ಒಂದು 4 days ಅಂತೆ ಆಗಿದೆ ಅಷ್ಟೇ, ಜಾಸ್ತಿ ಆಗಿಲ್ಲ. ನಾಟಿ ಕೋಳಿಗಳು ಮೊಟ್ಟೆ ಇಟ್ಟು ಮರಿ ಮಾಡಿಸಿದೆ. ತುಂಬ ಇದೆ, ಒಂದು 20-25ವರೆಗೂ ಕೋಳಿಗಳೇ ಇದೆ. ಮತ್ತು ಮರಿ ಕೂಡ ಮಾಡಿಸಿದ್ದಾರೆ, ಹುಂಜ ಇದೆ. ಮತ್ತು ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಊರಿಗೆ ಹೋಗಿದ್ನಲ್ಲ, ಸ್ವಲ್ಪ ಗಂಟ್ಲು ಕಟ್ಕೊಂಬಿಟ್ಟಿದೆ, ವಾಯ್ಸು ಸರಿ ಕೇಳಿಸ್ತಿಲ್ಲ.
ಹಾಗೆ ನಮ್ಮ ಅತ್ತೆ ಕೂತಿದ್ದಾರೆ ಅಲ್ಲಿ, ಮಕ್ಳುಗಳೆಲ್ಲ ಆಟ ಆಡ್ತಿದ್ರಲ್ಲ. ನಮ್ಮ ಅತ್ತೆ ಕೂತ್ಕೊಂಡ್ರೆ ಸುಮ್ಮನೆ ಕೂತ್ಕೊಂಡು ಟೈಮ್ ಪಾಸ್ ಮಾಡಲ್ಲ, ಏನಾದರೂ ಕೆಲಸ ಮಾಡ್ತಾನೆ ಇರ್ತಾರೆ. ನೋಡಿ ನಮ್ಮ ಅತ್ತೆ ಅವರೇ, ನಮ್ಮ ಅತ್ತೆ ಆಗಲೇ ನೋಡಿದ್ರಿ ಅನಿಸುತ್ತೆ, ವಯಸ್ಸಾಗಿದೆ ಆದರೂ ಏನು ಕೆಲಸನೂ ಮಾಡಲ್ಲ ಅಂತ ಅನ್ನಲ್ಲ, ಪ್ರತಿಯೊಂದು ಕೆಲಸನೂ ಮಾಡಿಕೊಡ್ತಾರೆ ಮನೆಯಲ್ಲಿ. ಇವರೇ ನೋಡಿ ನಮ್ಮ ಅತ್ತೆ, ಮಾತಾಡಿಕೊಂಡು ಫ್ರೆಂಡ್ಲಿಯಾಗಿರ್ತಾರೆ ನಮ್ಗಳ ಜೊತೆ. ನೋಡಿ ಇಷ್ಟೊಂದು ಕೋಳಿಗಳಿದೆ, ಇನ್ನೂ ಆ ಕಡೆ ಒಂದು 5-6 ಹಸು ಇದೆ. ಇವರು ನಮ್ಮ ಅಕ್ಕ, ನಮ್ಮ ಯಜಮಾನ್ರವರ ಅಣ್ಣನ ಹೆಂಡ್ತಿ. ನಮ್ಮ ಮಕ್ಳುಗಳು ನೋಡಿ ಈಗಲೂ ಕೋಳಿ ಮರಿನ ಬಿಟ್ಟಿಲ್ಲ, ಮಕ್ಕಳು ಆಟ ಆಡ್ತಾನೆ ಇದ್ದಾರೆ ನಮ್ಮ ಮಹಿ ಜೊತೆ. ಇನ್ನೊಂದೈತೆ ಮಹಿ ಮೇಲೆ ಮಕ್ಳ ಜೊತೆ ಇನ್ನೊಂದಿದೆಯಾ? ಅದು ಮೇಲ್ಗಡೆ ಕೂರಿಸ್ಕೊಂಡಾಗ ಒಂಥರ ಓಡಾಡುತ್ತಲ್ಲ, ಅದ್ರ ಕಾಲ್ದು ಒಂಥರ ಈ ಚಕ್ಲುಗುಳಿ ಕೊಟ್ಟಾಗ ಅನಿಸುತ್ತೆ. ಸೊ ಹಂಗಾಗಿ ಅದು ನಗ್ತಿದೆ. ಇವರೇ ನಮ್ಮ ಅಕ್ಕನ ಯಜಮಾನ್ರವರ ಅಕ್ಕನ ಮಗ ಮಹೇಶ್ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲೂ ಸಾಕಿದ್ದಾರೆ ಮನೆಯಲ್ಲೇ. ಕೋಳಿ ಮರಿಗಳೈತೆ, ಕೋಳಿ ಐತೆ, ಹಸುಗಳೆಲ್ಲ ಕಟ್ಟಾಕಿದ್ರ. ಬೇಕಂದಾಗ ಯಾವುದು ಕರು ಹಾಕಿಲ್ವಾ? ಕರು ಹಾಕುತ್ತೆ ಈಗ. ಮತ್ತು ಹಾಗೆ ಹುಳ ಬೇರೆ ಸಾಕಿದ್ದಾರೆ, ರೇಷ್ಮೆ ಹುಳು ಬೆಳೆ ಬೆಳೀತಾರೆ ಅವರು. ಇದು 5 ದಿನದ ರೇಷ್ಮೆ ಹುಳು ಬೆಳೆ, ಸಿಲ್ಕ್ ವಾಮ್ ಅಂತಾರಲ್ಲ ಅದು. ಸೊಪ್ಪು ಹಾಕ್ತಾಯಿದ್ದಾರೆ. ಹಿಂಗೆ ಮೇಲೆ ಹುಳುಗಳ ಮೇಲೆ ಸೊಪ್ಪು ಹಾಕಿದ್ರೆ ಅದು ಎಷ್ಟು ಬೇಗ ತಿಂದ್ಬಿಡುತ್ತೆ ಅಂತಂದರೆ ನನಗೆ ಹಿಡ್ಕೊಳ್ಳೋದಕ್ಕೂ ಭಯ. ನನ್ನ ಮಗಳು ಕೈಯಲ್ಲೆಲ್ಲ ಹಿಡ್ಕೊಂಡು ಆಟಾಡಿಸ್ತೀನಿ. ನನಗೆ ಎದುರಿಸೋಕ್ಕೆ ಬರ್ತಾರೆ, ಅದನ್ನ ಹಿಡ್ಕೊಂಡು ನನ್ನ ಹತ್ರ ತೊಗೊಂಡು ಬರ್ತಾರೆ. ನನಗೆ ಅದು ಏನಕ್ಕೆ ಭಯ ಅಂತಂದರೆ ಹಿಂಗೆ ಮೇಲೆ ತಲೆ ಎಲ್ಲ ಮಾಡುತ್ತೆ, ಮತ್ತು ಅದು ಹಿಂಗೆ ನಡಿಬೇಕಾದ್ರೆ ಅದ್ರ ಕಾಲೆಲ್ಲ ಇದಾಗುತ್ತಲ್ಲ, ನನಗೆ ಸ್ವಲ್ಪ ಭಯನೇ. ಆ್ಯಕ್ಚುಲಿ ನಮ್ಮ ಮನೆಗಳಲ್ಲೆಲ್ಲ ಜಾಸ್ತಿ ಹಸುಗಳನ್ನ ಸಾಕಿರ್ತಾರೆ, ಮತ್ತು ಅದ್ರ ಹಾಲಿಂದ ಆದಾಯ ಆಗುತ್ತೆ, ಗೊಬ್ಬರದಿಂದ ಆದಾಯ ಆಗುತ್ತೆ. ಅದನ್ನ ಬಿಟ್ಟರೆ ನಮ್ಮ ಹೊಲ ಗದ್ದೆಗಳಲ್ಲೇ ಉಪ್ಪಿನರ್ಲೆ ಸೊಪ್ಪು ಹಾಕ್ಕೊಂಡಿರ್ತಾರೆ. ಯಾಕಪ್ಪ ಅಂತಂದರೆ ಈ ಹುಳುಗಳನ್ನ ಸಾಕ್ತಾರಲ್ವ, ಸೊ ಹಂಗಾಗಿ ನೋಡಿ ಯುಕ್ತ ಎಷ್ಟು ನೀಟಾಗಿ ಹಿಡ್ಕೊಂಡಿದ್ದಾಳೆ. ನಂಗೆ ಭಯ ಆಗುತ್ತೆ ಅದ್ರ ಕಾಲುಗಳು ನೋಡಿದ್ರೇ. ಆ್ಯಕ್ಚುಲಿ ಇದಕ್ಕೆ ಕಾಣಲ್ಲ. ನೆಕ್ಸ್ಟ್ ಇನ್ನೊಂದು ವಿಡಿಯೋ ನಾನು ಫುಲ್ಲು ಸಿಲ್ಕ್ ವಾಮ್ ಬಗ್ಗೆನೇ, ಅಂದರೆ ರೇಷ್ಮೆ ಹುಳು ಬಗ್ಗೆನೇ, ಅದು ಹೇಗೆ ಬೆಳೀತಾರೆ, ಅದು ಚಿಕ್ಕ ಮರಿಯಿಂದ ಫುಲ್ ಗೂಡು ಬಿಡಿಸೋವರೆಗೂ ವಿಡಿಯೋ ಮಾಡ್ತೀನಿ. ಇದು 5 ದಿನದ ಮರಿ ನೋಡಿ ಎಷ್ಟು ಪುಟಾಣಿಯಾಗಿದೆ, ಹೆಂಗಿದೆ. ಕಣ್ಣು ಕಾಣಿಸಲ್ಲ, ಆ್ಯಕ್ಚುಲಿ ಕಣ್ಣು ಕಾಣಿಸಿದ್ರೆ ಇರೋ ಜಾಗದಲ್ಲಿ ಇರ್ತಿರ್ಲಿಲ್ಲ ಅನಿಸುತ್ತೆ, ಹೋಗ್ಬಿಡುತ್ತೆ. ಮತ್ತು ಇನ್ನೊಂದು ಸ್ಪೆಷಲ್ ಅಂದರೆ ಅದೊಂದೇ ಸೊಪ್ಪು ತಿನ್ನೋದು, ಅದು ಉಪ್ಪಿನರ್ಲೆ ಸೊಪ್ಪು ಬಿಟ್ಟರೆ ಯಾವುದೂ ತಿನ್ನಲ್ಲ. ಮತ್ತು ನಮ್ಮ ಮನೆಯವರು ವ್ಯಾಲೆಂಟೈನ್ಸ್ ಡೇ ಗಿಫ್ಟ್ ಅಂತ ತಂದು ಕೊಟ್ಟಿದ್ದಾರೆ. ಅವ್ರು ಕೊಡೋಕ್ಕೆ ಮುಂಚೆನೇ ನಾನು ಹೇಳ್ಬಿಟ್ಟೆ, ನಿಮ್ಮ ಅಪ್ಪ ಪ್ರತಿ ವರ್ಷವೂ 3 ವರ್ಷದಿಂದ ಆ್ಯಕ್ಚುಲಿ ಇದನ್ನೇ ಮಾಡ್ತಿರೋದು. ನಾವು ಮದುವೆ ಆಗಿ 10 ವರ್ಷ ಆಯ್ತಾ ಬಂತು, ಆದ್ರೂ 3 ವರ್ಷದಿಂದ ಪಕ್ಕ ಅವರು ಒಂದೇ ಗಿಫ್ಟ್ ಕೊಡೋದು ಅಂತ ನನ್ನ ಮಗಳ ಜೊತೆ ಮಾತಾಡ್ಕೋತಾ ಇದ್ದೆ. ಅವಳು ಇಲ್ಲ ಇವತ್ತು ಚೇಂಜ್ ಮಾಡ್ಬೋದು ಅಂತ ಅಂದ್ಕೊಂಡ್ಳು, ಬಟ್ ಇಲ್ಲ, ಫೈನಲಿ ಬುದ್ಧಾನೇ ತಂದುಕೊಟ್ರು. ಯಾಕೆ ಅಂತಂದರೆ ನಾನೇನೇ ಮಾಡಿದ್ರೂ, ನಾನೇನೇ ತಪ್ಪು ಮಾಡಿದ್ರೂ ಅಥವಾ ನಾನೇನು ಮಾಡಿದ್ರೂ ಸೈಲೆಂಟಾಗಿ ಬುದ್ಧನ ಥರ ಇರಬೇಕು ಅನ್ನೋ ಒಂದು ಸೈನ್ ಮೇಲೆ ಕೊಟ್ಟಿದ್ದೀನಮ್ಮ ಅಂತ ಅಂದರು ನಮ್ಮ ಮನೆಯವರು. ಇಷ್ಟ ಆಯಿತು ಬುದ್ಧ. ಹಾಗೆ ನೀವು ಕೂಡ ವ್ಯಾಲೆಂಟೈನ್ಸ್ ಡೇ ಆಚರಿಸಿದ್ರೆ, ನಾವೇನು ಸೆಲೆಬ್ರೇಟ್ ಮಾಡಲಿಲ್ಲ, ಆದರೂ ನಮ್ಮ ಮನೆಯವರು ವಿಶ್ ಮಾಡಿ ಗಿಫ್ಟ್ ತಂದು ಕೊಟ್ಟರು ಬುದ್ಧಂದು. ಸೈಲೆಂಟಾಗಿರು ಅಂತ ಕೊಟ್ಟಿದ್ದಾರೆ. ನಾನೇ ಸ್ವಲ್ಪ ಜಾಸ್ತಿ ನಮ್ಮ ಮನೆಯವ್ರಿಗಿಂತ ಆವಾಜ್ ಹಾಕೋದು, ಗಲಾಟೆ ಮಾಡೋದು. ಸೊ ಹಂಗಾಗಿ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ಸಿಗ್ತೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ.